Hello everyone, welcome to Navras Math Tutorials, exercise number 2.4, 12th question. ನೋಡಿ ಇದು 12th question. ಏನ್ ಕೊಟ್ಟಿದ್ದಾರೆ ನೋಡಿ, ವೆರಿಫೈ ದಟ್ x cube plus y cube plus z cube minus 3xyz is equals to half ಅಂದ್ರೆ 1/2 x plus y plus z into x minus y whole square plus y minus z whole square plus z minus x whole square ಅಂತ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ವೆರಿಫೈ ಮಾಡಬೇಕು ಅಂತ. ಈಗ ಫಸ್ಟ್ ನಾವು ಆರ್ ಎಚ್ ಎಸ್ ಒಂದೇ ತಗೋಣ. ಓಕೆ, ಟೇಕಿಂಗ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ ಅಲ್ಲಿ ಏನಿದೆ ನಾವು ಪ್ರೂವ್ ಮಾಡ್ಬೇಕಲ್ವಾ, ಸೊ ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಒಂದೇ ತಗೋಣ. 1/2 x plus y plus z into ನೋಡಿ x y minus z whole square plus z minus x whole square bracket close. ಈಗ ನೋಡಿ x ಇದು ಆಸ್ ಇಟ್ ಈಸ್ ಇಡೋಣ. ಈಗ ನೋಡಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದ್ರೆ ನಮ್ಗೆ ಫಾರ್ಮುಲಾ ಗೊತ್ತಲ್ವಾ, ಐಡೆಂಟಿಟಿ ಗೊತ್ತಲ್ವಾ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಗೊತ್ತಲ್ವಾ. ಸೊ ಅದೇ ಐಡೆಂಟಿಟಿ ಯೂಸ್ ಮಾಡಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಆಗತ್ತಲ್ವಾ. ಇದು ಸೇಮ್ ಅದೇ ರೀತಿ ಇವನು ಬರ್ಕೊಂತ ಹೋಗೋಣ. ಪ್ಲಸ್ ಇದೆ, ಸೊ ಪ್ಲಸ್ ಬರೆಯೋಣ. ಈಗ ನೋಡಿ ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಇದೆ, ಸೊ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 2yz ಮತ್ತೆ ಪ್ಲಸ್ ಇದೆ. ಇಲ್ಲಿ ಝೆಡ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಸೊ ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2zx ಅಷ್ಟೇ, ಇಲ್ಲಿ ಬ್ರಾಕೆಟ್ ಕ್ಲೋಸ್. ಈಗ ನೋಡಿ 1/2 x ಪ್ಲಸ್ ವೈ ಪ್ಲಸ್ ಝೆಡ್ ಬ್ರಾಕೆಟ್ ಕ್ಲೋಸ್. ಇಲ್ಲಿ ನೋಡಿ ಈಗ ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಇದೆ, ಸೊ ಏನಾಗುತ್ತೆ 2x² ಆಯ್ತು. ವೈ ಸ್ಕ್ವೇರ್ ಅಷ್ಟೇ ನೋಡಿ, ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ, ಸೊ 2y² ಆಯ್ತು. ಲೈಕ್ ಟರ್ಮ್ಸ್ ಅಲ್ವಾ, ಆಡ್ ಮಾಡ್ಬೋದು. ನೋಡಿ ಇಲ್ಲಿ ಝೆಡ್ ಸ್ಕ್ವೇರ್ ಇದೆ, ಇಲ್ಲಿ ಒಂದು ಝೆಡ್ ಸ್ಕ್ವೇರ್ ಇದೆ, ಸೊ 2z² ಆಯ್ತು. ಮೈನಸ್ 2xy ಇದೆ, 2xy ಮೈನಸ್ 2yz ಇದೆ, 2yz ಮೈನಸ್ 2zx ಇದೆ, 2zx ಬ್ರಾಕೆಟ್ ಕ್ಲೋಸ್. ಓಕೆ, ಈಗ ನೋಡಿ 1/2 x ಪ್ಲಸ್ ವೈ ಪ್ಲಸ್ ಝೆಡ್. ಇಲ್ಲಿ ನೋಡಿ ಎಲ್ಲದರಲ್ಲೂ 2 ಇದೆ ಅಲ್ವಾ, ನೋಡಿ ಎಲ್ಲ ಟರ್ಮ್ಸ್ ಅಲ್ಲೂ 2 ಇದೆ, ಸೊ ನಾವು 2 ಕಾಮನ್ ತೆಗಿಬೋದಲ್ವಾ. ಸೊ 2 ಕಾಮನ್ ತೆಗಿಯೋಣ. 2 ಕಾಮನ್ ತೆಗೆದ್ರೆ ನಮ್ಗೆ ಏನ್ ಉಳಿಯುತ್ತೆ, ಓನ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ xy ಉಳಿಯತ್ತೆ. ಇಲ್ಲಿ 2 ತೆಗೆದ್ಬಿಟ್ಟಿದೀವಿ ಕಾಮನ್, ಮೈನಸ್ yz ಉಳಿಯತ್ತೆ, ಇಲ್ಲಿ ಮೈನಸ್ zx ಉಳಿಯತ್ತೆ. ಓಕೆ, 2 ಕಾಮನ್ ಹೊರಗಡೆ ತೆಗ್ದಿದ್ದೀವಿ ಕಾರಣ. ಇಲ್ಲಿ ನೋಡಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದೆ, ಇದು ನ್ಯೂಮರೇಟರ್ ಅಲ್ಲಿ ಇದೆ, ಕ್ಯಾನ್ಸಲ್ ಆಗುತ್ತಲ್ವಾ, ಎಲ್ಲ ಮಲ್ಟಿಪ್ಲಿಕೇಶನ್ ಇದೆ, ಸೊ ಕ್ಯಾನ್ಸಲ್ ಮಾಡ್ಬೋದು. 2 1s 2. ಸೊ ಈಗೇನು ಉಳಿಯತ್ತೆ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ xy ಮೈನಸ್ yz ಮೈನಸ್ zx. ಓಕೆ, ಈಗ ಇದನ್ನ ಮುಂದೆ ಫರ್ದರ್ ಇನ್ನು ಸಾಲ್ವ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಇಲ್ಲ ಇದನ್ನ ಇಷ್ಟೇ ಇಡೋಣ. ಹೆಂಗೆ ಅಂತಂದ್ರೆ ಇದು ನೋಡಿ ಯಾವ ಫಾರ್ಮುಲಾ ಯೂಸ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ 2.4 ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಕ್ವಶನ್ ಅಲ್ಲೇ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ ಐಡೆಂಟಿಟೀಸ್ ಎಲ್ಲ. ಸೊ ಅದರಲ್ಲಿ ಒಂದು ಐಡೆಂಟಿಟಿ ಇದೆ ನೋಡಿ. ಓಕೆ, ಆ ಐಡೆಂಟಿಟಿ ಏನಿದೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ minus 3xyz is equals to x plus y plus
ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಅಂದ್ರೆ ನೋಡಿ, ಇದು ಒಂದು ಫಾರ್ಮುಲಾ, ಇದು ಐಡೆಂಟಿಟಿ ಇದೆ. ಓಕೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3x ವೈ ಝೆಡ್ ಇಸ್ ಈಕ್ವಲ್ ಟು ಸೋ ಅಂಡ್ ಸೋ ಅಂತ. ಇಲ್ಲಿಗೂ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಅದೇ ತಾನೇ. ಅವ್ರೇನ್ ಕೇಳಿದ್ದಾರೆ, ವೆರಿಫೈ ದಟ್ ಅಂತ ಕೇಳಿದ್ದಾರೆ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು ಸೋ ಅಂಡ್ ಸೋ ಅಂತ ಹೇಳಿದ್ದಾರೆ. ಇಲ್ಲೂ ನಮ್ಗೆ ಅದೇ ಬಂತಲ್ವಾ ನೋಡಿ, ಇದೇ ಐಡೆಂಟಿಟಿ ಬಂತಲ್ವಾ, ಇದೇ ಐಡೆಂಟಿಟಿನೇ ಇದು. ಸೊ ಇದೇನಾಯ್ತು, ಇದು ಈಗ ನಮಗೆ ನಾವೇನ್ ಹೇಳ್ಬೋದು, ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅಲ್ಲ, ಸೇಮ್ ಅದೇ ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ಬೋದು. ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಒಂದು ಐಡೆಂಟಿಟಿ, ಇದು ಒಂದು ಐಡೆಂಟಿಟಿ ಇದೆ ಅಲ್ವಾ, ಇದ್ರದ್ದು ಎಕ್ಸ್ಪೆನ್ಷನ್ ಇದು, ನಮಗ್ ಬಂದಿದ್ದು ಅದೇ. ಸೊ ನಾವೇನ್ ಹೇಳ್ಬೋದು, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತ ವೆರಿಫೈ ಮಾಡಿದ್ವಿ ಅಂತ ಅರ್ಥ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ.